ನನ್ನೆಲ್ಲ ಗುರುಗಳನ್ನು ನಮಿಸುತ್ತೇನೆ. ಇಂದು ನಮ್ಮ ಸ್ಫೂರ್ತಿ ಕೋಚಿಂಗ್ ಕ್ಲಾಸ್ನಲ್ಲಿ ಬೇಸಿಗೆ ತರಬೇತಿ ಶಿಬಿರದಲ್ಲಿ ಹಮ್ಮಿಕೊಂಡಂತ ಅಮ್ಮನಿಗೊಂದು ನಮನ ಕಾರ್ಯಕ್ರಮದ ಆರಂಭಿಸಿದ ನನ್ನ ಎಲ್ಲ ಮುದ್ದು ಅಮ್ಮಂದರಿಗೆ ನನ್ನ ಮತ್ತು ಸ್ಫೂರ್ತಿ ಕೋಚಿಂಗ್ ಕ್ಲಾಸ್ನಿಂದ ವಂದನೆಗಳನ್ನು ತಿಳಿಸುತ್ತೇನೆ. ನಿಮ್ಮ ನಗು ನನ್ನಲ್ಲಿ ನೆಮ್ಮದಿ ತರುತ್ತದೆ. ನಿಮ್ಮ ಪ್ರೀತಿ ನೋವು ಮರೆಸುತ್ತದೆ. ಅಮ್ಮ ನೀನೇ ನನ್ನ ಸರ್ವಸ್ವ. ಮೊದಲನೇದಾಗಿ ಸಿದ್ದು ಸರ್ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ತಂದೆಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ. ಅವರು ನಮಗೆ ಡೈಲಿ 4 ಗಂಟೆ ಕೆಪ್ಸ್ತಿದ್ರು. ನಾವು ಹೊರಗೆಲ್ಲ ಕೂತು ಓದ್ಬೇಕಂದ್ರೆ ನಾವು ಓದ್ಲಿಲ್ಲ, ಬರೀ ನಿದ್ದೆ ಮಾಡ್ತಾ ಹೊರಗೆ ಬಂದು ಎಲ್ರು ಅವಾಗ ಸರ್ ನಮ್ಗೆ ಎಲ್ರಿಗೆ ಬಂದು ಮಾರಿ ಮೇಲೆ ನೀರು ಉಗ್ಗೋದು ಅದೆಲ್ಲ ಮಾಡ್ತಾವ್ದು. ಅವ್ರು ತಪ್ಪಲ್ಲ, ಅದು ನಾವು ತಿಳ್ಕೋಬೇಕು, ನಾವು ಓದ್ಬೇಕು, ನಮ್ಮ ತಂದೆ ತಾಯಿ ಒಂದು ಹೊಸ ಹೆಸರು ತರಬೇಕಂತ. ಮತ್ತೆ ಆಮೇಲೆ ನಮ್ಮ ಶ್ವೇತಾ ಮಿಸ್ ಅಂತರು ನಮ್ಮ ಜೊತೆ 24 ಗಂಟೆ ನಮ್ಮ ಜೊತೆನೆ ಇರ್ತಿದ್ರು. ಅವರು ಯಾವಾಗ್ಲೂ ನಮ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ನಮ್ಗೆ ಸ್ವಲ್ಪ ನೋವು ಅಂದ್ರು ಯಾವಾಗ್ಲೂ ನಮ್ ಪ್ರತಿ ದಿನ ನಮ್ಮ ಜೊತೆ ಇರ್ತಿದ್ರು. ಊಟ ಆಯ್ತು, ಅದು ಆಯ್ತು ಎಲ್ಲ ಕೇಳ್ತಿದ್ರು. ನಮ್ ಶಾಂತ ಮಿಸ್ ಅಂತರು ನಮ್ ಬರೇ ಸ್ವಲ್ಪ ನೋವು ಅಂತಂದ್ರೆ ನಮ್ ಜೊತೆನೆ ಗುಳಿಗೆ ತಗೊಂಡ್ರಿ, ಅದು ತಗೊಂಡ್ರಿ, ಚೆನ್ನಾಗಿ ಓದ್ರಿ ಎಲ್ಲ ಹೇಳ್ತಿದ್ರು. ಆಮೇಲೆ ನಮ್ಮ ಸಬ್ಜೆಕ್ಟ್ ಮಿಸ್ ಮತ್ತು ಸರ್ ಎಲ್ಲರೂ ಆದಂತ ನಮಗಂತೂ 10th ಎಕ್ಸಾಮ್ ಚಂದ ಬರ್ರಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂಬ್ರಿ, ನೀವು ಔಟ್ ಆಫ್ ಔಟ್ ಮಾಡ್ರಿ ಅಂತ ಹೇಳ್ಯಾರ. ನಮ್ಮ ಕಡೆಯಿಂದ ಏನಾದ್ರು ತಪ್ಪಾದ್ರೆ ಓದೋದ್ರಲ್ಲಿ ಕ್ಷಮಿಸ್ರಿ ಎಲ್ಲರೂ ಅಂತ ಕೇಳ್ಕೊಳ್ತೇನೆ. ಮತ್ತು ಈ ಸ್ಫೂರ್ತಿ ಕೋಚಿಂಗ್ ಕ್ಲಾಸಿಗೆ ಆಗಮಿಸುತ್ತದೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ.